ಒಂದು ಹಿಂದೆ ನಾವು ಚಲನಚಿತ್ರೋತ್ಸವ, ಸೆಮಿನಾರ್ಸ್ ಇವನ್ನೆಲ್ಲ ನಾವು ಭಾಗವಹಿಸಬೇಕಾದ್ರೆ ಏನಕ್ಕೆ ಈ ಭಾಗವಹಿಸಬೇಕು, ಸೆಮಿನಾರ್ಸ್ ಅಂದರೆ ಏನು, ಕಂಡಕ್ಟ್ ಯಾಕೆ ನಾವೆಲ್ಲ ಸೇರಬೇಕು, ಇದರಿಂದ ನಮಗೇನು ಉಪಯೋಗ, ನಾವು ಆಲ್ರೆಡಿ ಕ್ಯಾಮ್ರಾಮನ್ಸು, ಕ್ಯಾಮ್ರಾ ಎಕ್ವಿಪ್ಮೆಂಟು ಎಲ್ಲ ಗೊತ್ತಿದೆಯಲ್ಲ, ನಾವು ಯಾಕೆ ಭೇಟಿ ಆಗಬೇಕು, ಈ ಗೊಂದಲದಲ್ಲಿ ನಾವೆಲ್ಲ ಇರ್ತಿದ್ವಿ. ಆದರೆ ಎಲ್ಲ ಗೊತ್ತಿದ್ದು ಸೇರಬೇಕು ಅನ್ನೋದು ಯಾಕೆ ಅಂದರೆ ಪ್ರತಿಯೊಂದು ದಿನವೂ ಪ್ರತಿಯೊಂದು ಕ್ಷಣವೂ ಕಲಿಯುವಂಥ ದಿನಗಳು ತುಂಬ ಇದ್ದೇ ಇರುತ್ತೆ. ಅದಕ್ಕೆ ಚಲನಚಿತ್ರೋತ್ಸವಗಳು ಕೂಡ ಇದಕ್ಕೆ ಉದಾಹರಣೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಪ್ರಪಂಚದ ಎಷ್ಟೋ ಸಿನಿಮಾಗಳನ್ನ ನಾವು ನೋಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಒಂದೆಡೆ ಅದರದ್ದು ಅಭಿರುಚಿ ಇರುವಂಥ ಸಿನಿಮಾಗಳನ್ನು ತೋರಿಸೋದಕ್ಕೆ ಒಂದೆಡೆ ಸೇರಿಬಿಟ್ಟು ಸಿನಿಮಾಗಳನ್ನ ತೋರಿಸೋದಕ್ಕೆ ಮಾಡ್ತಿದ್ರು. ಆದರೆ ನಮಗೆ ಅವಾಗ ಅನಿಸೋದು ಇವೆಲ್ಲ ಏನು ಯೂಸ್ ಇಲ್ಲ. ಬಟ್ ಈಗ ನಮ್ಗೆ ಎಷ್ಟು ಉಪಯೋಗ ಆಗುತ್ತೆ ನಾವೊಂದು ಇಂಡಸ್ಟ್ರಿಗೆ ಬಂದ ಮೇಲೆ ಅನ್ನೋದು ಒಂದು ಉದ್ದೇಶಕ್ಕೋಸ್ಕರ ನಾವು ಈ ಸೆಮಿನಾರ್ಸ್ ಮಾಡ್ತೀವಿ. ಆದರೆ ಇದರ ಉಪಯೋಗ ಎಷ್ಟೊಂದಿರುತ್ತೆ, ಆದರೆ ಅದಕ್ಕೆ ಜನಕ್ಕೆ ಅದ್ರ ಬಗ್ಗೆ ಅರಿವಿಲ್ಲ. ಈಗ ನೀವು ಎಷ್ಟೋ ಜನ ಇಂಟ್ರೆಸ್ಟ್ ಪಟ್ಟು ಬಂದಿರೋದೇನೆಂದರೆ, ನನಗೆ ಆಲ್ರೆಡಿ ಕ್ಯಾಮ್ರಾ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಈ ವಿಷಯ ಗೊತ್ತು ಅಂತೀವಿ. ಆದರೆ ನಾವು ಒಬ್ಬೊಬ್ಬರಿಂದನೂ ಕಲಿಯೋದು ಎಷ್ಟೆಲ್ಲ ವಿಷಯಗಳಿರುತ್ತೆ. ಅದಕ್ಕೆ ಈ ದಿನದ ಈ ಕ್ಲಾಸಸ್ ಆಗ್ಬೋದು, ಈ ಸೆಮಿನಾರ್ಸ್ ಆಗ್ಬೋದು ಭಾಳ ಉಪಯುಕ್ತ. ಇವತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಾನು ಕೃತಜ್ಞತೆ ಹೇಳ್ತಿದ್ದೀನಿ. ಯಾಕಂದರೆ KTVಯನ್ನು ಸಹಕರಿಸಿ ಎಲ್ಲರೂ ಬಂದಿದ್ದೀರ, ಗೌರವಾನ್ವಿತರು, ಭಾಳ ಖುಷಿ ಆಗುತ್ತೆ. ಆ್ಯಂಡ್ ಜೆಸಿಸ್ ಕಂಪ್ನಿಗೆ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ಎಲ್ಲ ಕ್ಯಾಮ್ರಾಮನ್ಸ್ ಎಲ್ಲರೂ ಸೇರಿರೋದು ಭಾಳ ಖುಷಿ. ಯಾಕೆಂದರೆ ಇನ್ನಷ್ಟು ಜನ ಸೇರಬೇಕಾಗಿತ್ತು. ಪ್ರತಿದಿನವೂ ಕ್ಲಾಸಸ್, ನಾವು ಇವತ್ತು ಒಂದು ಕಾಲೇಜ್ಗೆ ಹೋಗ್ಬೇಕಾದ್ರೆ ಒಂದು ಕ್ಲಾಸ್ ತೊಗೋತಿದ್ರು, ಅವಾಗ ನಮ್ಗೆ ಅನಿಸೋದು ಬೋರ್ ಆಗುತ್ತೆ ಅಂತ. ಆದರೆ ಆ ದಿನ ನಮಗೆ ಬೋರ್ ಆಗುತ್ತೆ. ಇವತ್ತು ನಾವು ಏಜ್ ಆಗಿದೆ, ಎವ್ರಿ ಟೈಮ್ ನಾವು ಮೆಚುರಿಟಿ ಆಗ್ತಾ ಅಯ್ಯೋ ಆ 1 hour ನಾವು ಕಳೆದಿದ್ದರೆ ಇನ್ನಷ್ಟು ಕಲಿಬೋದಾಗಿತ್ತಲ್ಲ ಅಂತ ಆಮೇಲೆ ಅನಿಸುತ್ತೆ. ನಮಗೆ 10th ಆದಾಗ ಅವಾಗ ಕಷ್ಟ ಅನಿಸ್ತಿತ್ತು, ನಾವು 11th ಹೋದಾಗ 10th ಈಸಿ ಅನಿಸುತ್ತೆ. ಸೇಮ್ ಥಿಂಗ್ ಇವತ್ತಿನ ಸೆಮಿನಾರ್ಗಳು ಕೂಡ ಹಾಗೆ ಆಗಿದೆ. ನಾವು ಎಷ್ಟೊಂದು ಸೆಮಿನಾರ್ಗಳು ಹೋದಾಗ ಭಾಳ ಇಂಟ್ರೆಸ್ಟಿಂದ ಕೆಲವೊಂದು ಜನ ನೋಡ್ತಾ ಇರ್ತೀವಿ, ಯಾಕೆಂದರೆ ಅವ್ರಿಗೆ ಆ ಇಂಟ್ರೆಸ್ಟ್ ಇರುತ್ತೆ. ಇವತ್ತು ಕೂಡ ಇಂಥ ಒಂದು ಸೆಮಿನಾರ್ಗಳು ಆಗ್ತಾ ಇರಬೇಕು. ಯಾಕೆಂದರೆ ಇಂಡಸ್ಟ್ರಿ ಬೆಳಿಬೇಕು ಅಂದರೆ ನಾವು ಅದನ್ನು ಇಂಥ ಪ್ರೋಗ್ರಾಮ್ಸ್ನ ನಾವು ಕಂಡಕ್ಟ್ ಮಾಡ್ತಾನೆ ಇರಬೇಕು. ಇನ್ನು ಕ್ಯಾಮ್ರಾಮನ್ಸ್ ವಿಷಯದಲ್ಲಿ ಹೇಳಬೇಕು ಅಂದರೆ, ಹಿಂದೆ ಎಂತೆಂಥ ಕಷ್ಟದ ದಿನಗಳಿತ್ತು ಕ್ಯಾಮ್ರಾಮನ್ಸ್. ನಿಮಗೆ ಗೊತ್ತು, ಟ್ಯೂಬ್ಲರ್ ಕ್ಯಾಮ್ರಾ ಇತ್ತು. ನಮ್ಮ TV ಇಂಡಸ್ಟ್ರಿಯಲ್ಲಿ ನಾವು ನೋಡಬೇಕಾದ್ರೆ ಯುಮ್ಯಾಟಿಕ್ ಇತ್ತು, ಬೀಟಾ ಇತ್ತು, ಅದಾದಮೇಲೆ ಹೈ ಡೆಫಿನೇಷನ್ ಕ್ಯಾಮ್ರಾಸ್. ಈಗ ಸಾಕಷ್ಟು ಕ್ಯಾಮ್ರಾಗಳು ಬಂದಿದೆ, ಚಿಕ್ಕ ಕ್ಯಾಮ್ರಾಸ್ ಬಂತು, ಹ್ಯಾಂಡಿ ಕ್ಯಾಮ್ರಾಸ್ ಬಂದು ಎವ್ರಿಥಿಂಗ್. ಇವತ್ತು ಮೊಬೈಲಲ್ಲಿ ಶೂಟ್ ಮಾಡ್ತೀವಿ. ಇವತ್ತು ಯಾವುದೋ ಒಂದು ಮೆಟ್ರೋದಲ್ಲಿ ಮಾಡಬೇಕು ಅಂದರೆ ನಾವು ಪರ್ಮಿಷನ್ ಸಿಗೋಲ್ಲ, ಮೆಟ್ರೋದಲ್ಲಿ ಮೊಬೈಲಲ್ಲಿ ಶೂಟ್ ಮಾಡ್ತೀವಿ. ಸೊ ಇದೆಲ್ಲ ಟೆಕ್ನಿಕಲಿ ನಾವು ಹೆಂಗೆ ಕಲಿಬೋದು, ಇದೇ ಟೆಕ್ನಿಕಲ್ ಮೊಬೈಲಲ್ಲೂ ಈಗ ಅಡಾಪ್ಟ್ ಮಾಡಿದ್ದಾರೆ. ನಾವು ಅದನ್ನು ಹೇಗೆ ಮಾಡ್ಬೋದು. ಇವತ್ತು ನಾನು ಲಾಸ್ಟ್ ಟೈಮು ಒಂದು ಇದರಲ್ಲಿ ಗೋವಾದಲ್ಲಿ ಚಲನಚಿತ್ರೋತ್ಸವದಲ್ಲಿ 2 ವರ್ಷಗಳ ಹಿಂದೆ ಗಿರೀಶ್ ಕಾಸರವಳ್ಳಿ ಅವ್ರದ್ದು ಒಂದು ಇದು ಕ್ಯಾಮ್ರಾ ವರ್ಕ್ ಬಗ್ಗೆ ಒಂದು ಸೆಮಿನಾರ್ ಇತ್ತು. ಅಲ್ಲಿ ಭಾಗವಹಿಸಿದ್ದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಅವತ್ತು ಒಂದು ವಿಷಯ ಹೇಳಿದ್ರು, ಪತೇರ್ ಪಂಚಾಲಿ ಸಿನಿಮಾ ಮಾಡಬೇಕಾದ್ರೆ ಕ್ಯಾಮ್ರಾಮನ್ ಅವಾಗೆಲ್ಲ ನಿಮಗೆ ತುಂಬ ಪ್ಲ್ಯಾನ್ ಮಾಡಿ ಇದೇ ಲೈಟಿಂಗಲ್ಲಿ ಆಗಬೇಕು ಅಂತ ಹೇಳಿಬಿಟ್ಟು ಮಾಡೋವಂಥ ಶಾರ್ಟ್ ಅದು. ಆ ದಿನ ಕ್ಯಾಮ್ರಾಮನ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡ್ರೆ ಸಂಜೆ ಆಲ್ರೆಡಿ ಲೈಟ್ ಆಗ್ತಾ ಇದೆ, ಡಸ್ಟ್ ಬರ್ತಾ ಇದೆ. ಆ ಕ್ಯಾಮ್ರಾಮನ್ ಒಂದು ಶಾರ್ಟ್ ಇಡಬೇಕು. ನಿಮ್ಗೆ ಕ್ಲೈಮ್ಯಾಕ್ಸ್ ನೋಡಿರ್ತೀರ, ಪತೇರ್ ಪಂಚಾಲಿ ನೀರಿಗೆ ಬಿಡ್ತಾರೆ ಆಗೋಗುತ್ತೆ. ಅದು ಕ್ಯಾಮ್ರಾಮನ್ ಅವರು ಆ ಬುದ್ಧಿವಂತಿಕೆನೋ ಇಲ್ಲ ಆ ಟೈಮ್ ಪ್ರಕೃತಿ ಕೂಡ ಸಹಕಾರ ಕೊಡುತ್ತೋ ಗೊತ್ತಿಲ್ಲ. ಆ ಟೈಮ್ನಲ್ಲಿ ಶಾರ್ಟ್ ಮಾಡ್ಬೇಕಾದ್ರೆ ಹಾಗೆ ಟಿಲ್ಟಪ್ ಆಗಬೇಕು ಅಂದರೆ ಆಕಾಶಕ್ಕೆ ಹೋದ್ರು ಅನ್ನೋ ಥರ. ಆ ಟೈಮ್ನಲ್ಲಿ ಎಷ್ಟೊಂದು ಬರ್ಡ್ಸು ಆಟೋಮೆಟಿಕಲ್ ಅವರೇನು ಬ್ಲಾಸ್ಟ್ ಮಾಡಿದ್ದಲ್ಲ ಏನು, ಅದಕ್ಕೆ ತಕ್ಕನಾಗಿ ಹಾರ್ತಾರೆ, ಫ್ಲೈ ಆಯ್ತಂತೆ. ಸೊ ಇದೆಲ್ಲ ಕ್ಯಾಮ್ರಾಮನ್ಗೆ ಇರುವಂಥ ಒಂದು ಸೆನ್ಸ್. ಅಂದರೆ ಅದು ಆ ಟೈಮ್ನಲ್ಲಿ ಮಾಡಿರುವಂಥದ್ದಲ್ಲ, ಅದು ಆಟೋಮೆಟಿಕಲಿ ಅವರು ಅದನ್ನು ಹಂಗೆ ಕ್ಯಾಚ್ ಮಾಡಿದ್ದಾರೆ. ಒನ್ ಆಫ್ ದಿ ಬೆಸ್ಟ್ ಶಾರ್ಟ್ಸ್ ಅಂತ ಆಯಿತು. ಸೊ ಈ ಥರದ್ದು ನಾವು ಡಿಸ್ಕಷನ್ ಮಾಡ್ಕೊಂಡಾಗಲೇ ಎಷ್ಟೊಂದು ಗೊತ್ತಾಗುತ್ತೆ. ಕೆಲವೊಂದು ಸರಿ ಈಗಿರುವಂಥ ಸಿಚುವೇಶನ್ ಅನ್ಕೋತೀವಿ, ಏನಪ್ಪ ಸೀರಿಯಲ್ ಅಂದರೆ ಫಾಸ್ಟ್ ಇರುತ್ತೆ, ಫಾಸ್ಟಲ್ಲೂ ಕೂಡ ಎಷ್ಟೊಂದು ಕೆಲಸ ಮಾಡ್ಬೋದು, ಎಷ್ಟೊಂದು ವಿಷಯ. ಇವಾಗ ಕೆ ಬಾಲಚಂದರ್ ಅವ್ರಿಗೆ ಟೈಮ್ ಲಿಮಿಟ್ ಎಲ್ಲ ಸಿನಿಮಾಗಳು ಫ್ಲಾಪ್ ಆಗಿತ್ತಂತೆ. ಕೊನೆಗೆ ಒಂದು ಸಿನಿಮಾ ಕಮಲ್ ಹಾಸನ್ ಅವ್ರ ಜೊತೆ ಮಾಡಿದಾಗ ಒಂದು ಲಾರ್ಡ್ ಶಾರ್ಟ್ ಮಾಡಬೇಕು ಅವತ್ತೇ ದಿನ. ಆ ಲಾರ್ಡ್ ಶಾರ್ಟಲ್ಲಿ ಅವ್ರು ಎಷ್ಟು ಅಳ್ತಾನೆ ಇದ್ರು ಕೊನೆಯವರೆಗೂ ಅಳ್ತಾರೆ, ನಗ್ತಾ. ಅದು ನಗೋದು ಕೂಡ
ಕ್ಯಾಮ್ರಾಮನ್ ಕಂಟಿನ್ಯೂ ಮಾಡಿದ್ರಂಥದ್ದು, ಆಫ್ ಮಾಡಿಸಿಲ್ವಂತೆ. ಸೊ ಹೀಗೆ ಒಬ್ಬ ಕ್ಯಾಮ್ರಾಮನ್ ಬಗ್ಗೆ ನಾವು ಕೇಳಿದಾಗ ಎಷ್ಟೊಂದು ವಿಷಯಗಳನ್ನ ನಾವು ಖುಷಿ ಆಗುತ್ತೆ. ಯಾಕಂದರೆ ಇದು ನಮ್ಗೆ ಅನ್ಸುತ್ತೆ, ಓ ಕ್ಯಾಮ್ರಾ ಇಟ್ಟಿದ್ದಾರೆ ಏನೋ ಶೂಟ್ ಮಾಡ್ತಾರೆ, ಈಗ ಅನ್ಸಲ್ಲ ಸರ್. ಕ್ಯಾಮ್ರಾಮನ್ ಜೀವಾಳ, ಪ್ರತಿಯೊಬ್ಬ ಕ್ಯಾಮ್ರಾ ಇಲ್ಲದೆ ಬದುಕಿಲ್ಲ ಇವತ್ತು. ಆ ಥರ ಒಂದು ಲೈಫ್ ಆಗಿದೆ ಇವತ್ತು. ಪ್ರತಿಯೊಬ್ಬ ಚಿಕ್ಕ ಹುಡುಗ ಕೂಡ ಒಂದು ರೀಲ್ಸ್ ಮಾಡಬೇಕಾದ್ರೂ ಕೂಡ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಇವತ್ತು ಕ್ಯಾಮ್ರಾದಲ್ಲಿ ನಾವು ನೋಡ್ತಾ ಇರ್ತೀನಿ, ಆ ಶಾರ್ಟ್ಸ್ನ ಇಟ್ಕೊಂಡು ಎಷ್ಟೋ ಜನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಅವ್ರು ನಡ್ಕೊಂಡು ಹೋಗ್ತಿರೋ ಶಾರ್ಟ್ಸ್ ನೋಡಿದ್ರೆ ಈವನ್ ನಾವು ಕೂಡ ಇವತ್ತು ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದರೆ ನಾವು ಕಲಿಯುವಂಥ ಉತ್ಸಾಹ ತೋರಿಸ್ತಾ ಇಲ್ಲ, ನಾವು ಅದನ್ನ ಯಾರು ಅಬ್ಸರ್ವ್ ಮಾಡ್ತಾ ಇಲ್ಲ. ಇವತ್ತು ರೀಲ್ಸಲ್ಲಿ ಬರುವಂಥ ಒಂದು ಶಾರ್ಟ್ಸು ಕೂಡ ನಾವು ಯಾರೂ ಕೂಡ ಪ್ರಯತ್ನ ಪಡ್ತಾ ಇಲ್ಲ. ನಾವು ಕಲಿಯೋದಕ್ಕೆ ಎವ್ರಿ ಡೇ ಕಲಿಬೇಕು, ತಪ್ಪೇನಿಲ್ಲ. ಇವತ್ತು ನಾವು ಅನ್ಕೋತೀವಿ, ಸೀರಿಯಲ್ ಅವ್ರು ಪ್ರೊಡ್ಯೂಸರ್ ಪ್ರೆಷರ್ ಆಗ್ತಾರೆ, ನಾವು ಮಾಡೋಕ್ಕಾಗ್ತಾ ಇಲ್ಲ, ನನ್ನ ಸ್ಪೀಡೇ. ಖಂಡಿತ ಇಲ್ಲ, ನೀವು ಚೆನ್ನಾಗೇ ಮಾಡ್ತಾ ಇದ್ದೀರಾ. ಬಟ್ ಏನಂದರೆ ಕಲಿಕೆ ಅನ್ನೋದು ಇದೆಯಲ್ಲ, ಎವ್ರಿ ಡೇ ಕಲಿತಾ ಹೋಗೋಣ. ಅಂದರೆ ಕ್ಯಾಮ್ರಾ ನನಗೆ ಗೊತ್ತಿಲ್ಲ ಅನ್ನೋದಕ್ಕಿಂತ ಕ್ಯಾಮ್ರಾನ ಇನ್ನಷ್ಟು ಕಲಿತಾ ಹೋಗಬೇಕು, ನಮ್ಮನ್ನು ಕಲಿಸುತ್ತಾ ಹೋಗುತ್ತೆ. ನಮಗೆ ಎಷ್ಟೊಂದು ಆಪ್ರೇಟಿವ್ ಕ್ಯಾಮ್ರಾಮನ್ ಎಕ್ವಿಪ್ಮೆಂಟ್ ಇರುತ್ತೆ ಒಳಗಡೆ, ಅದನ್ನು ನಮ್ಗೆ ಇವತ್ತಿಗೂ ಗೊತ್ತೇ ಇರಲ್ಲ. ನಾವು ಸುಮ್ಮನೆ ಜಸ್ಟ್ ಆಪ್ರೇಟ್ ಮಾಡ್ತಾ ಇರ್ತೀವಿ, ಹಾಗೆ ಶೂಟ್ ಮಾಡ್ತಾ ಇರ್ತೀವಿ. ಆದರೆ ನಾವು ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡೋಣ ಸರ್. ಗೊತ್ತಿಲ್ಲದೆ ಇರೋ ವಿಷಯನ ನಾವು ಕೇಳಿ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ. ಒಬ್ಬ ಚಿಕ್ಕ ಹುಡುಗ ಕೂಡ ನಮಗೆ ಕಲಿಸ್ಬೋದಲ್ವ ಎಷ್ಟೋ ವಿಷಯಗಳನ್ನ. ಸೊ ಈ ಒಂದು ದಿನದ ಈ ವಿಶೇಷ ದಿನಗಳನ್ನ ನೀವೆಲ್ಲ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಇನ್ನಷ್ಟು ಕ್ಯಾಮ್ರಾಗಳು, ಇವತ್ತು ನೋಡ್ತಾ ಇದ್ದರೆ ಎವ್ರಿ ಡೇ ಕ್ಯಾಮ್ರಾಗಳ ಮೇಲೆ ಕ್ಯಾಮ್ರಾಗಳು ಬರ್ತಾನೆ ಇದೆ. ಆ ಕ್ಯಾಮ್ರಾಗಳನ್ನ ಡೀಟೇಲ್ಸ್ನ ದಯವಿಟ್ಟು ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ಗೆ ಹೋಗಬೇಕು, ತಿಳುವಳಿಕೆ ಹೇಳಬೇಕು ಅಂತ ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ನಮ್ಮ KTVಯ ಸದಸ್ಯರಾದಂತಹ ಬೆಟ್ಟೇಗೌಡರಿಗೆ ನಾನು ಧನ್ಯವಾದ ಹೇಳ್ತೀನಿ. ಹಾಗೆ ಚಿನ್ನಿ ತುಂಬ ಇನಿಷಿಯೇಟ್ ತೊಗೊಂಡ್ರು. ಥ್ಯಾಂಕ್ ಯು ಚಿನ್ನಿ ಸರ್. ಯಾಕೆಂದರೆ ಒಂದು ಕಾರ್ಯಕ್ರಮ ಮಾಡೋದು ಭಾಳ ಕಷ್ಟದ ಕೆಲಸ. ಪಾಪ ತುಂಬ ಅವರು ಒಂದು ತಿಂಗಳ ಹಿಂದೆಯೇ ನಿಮ್ಮನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಈ ಕಾರ್ಯಕ್ರಮನ ಮಾಡಬೇಕು ಅನ್ನೋದು ಇರುತ್ತೆ. ಸರ್, ಸಂಘಟನೆ ದೃಷ್ಟಿಯಿಂದ KTVಯೇ ಇದು ನಿಮ್ಮದು. ಯಾಕೆಂದರೆ ಇವತ್ತು ನಾವೆಲ್ಲ ಸೇರೋದಕ್ಕೆ ಕಾರಣ ನಮ್ಮ ಹಿರಿಯರು ಕಟ್ಟಿರುವಂತಹ KTV ಇದು, ಯಾರೋ ಒಬ್ಬರು ಇಂದ ಅಲ್ಲ. ಇವತ್ತು ನೋಡಿ, ಹಿಂದೆ ನಾನು ಒಂದು ಪಕ್ಷದ ಹೆಸರು ಹೇಳಲ್ಲ, 4-5 ಜನ ಸೇರ್ತಾ ಇದ್ರಂತೆ. ಒಬ್ಬ ಪ್ರೆಸಿಡೆಂಟ್, ಈಗ ಮೊನ್ನೆ ಓದ್ತಾ ಇದ್ದೆ, ಒಬ್ಬ ಇವತ್ತಿನ ನಮ್ಮ ದೇಶದ ಅತಿ ದೊಡ್ಡ ಪಕ್ಷದ ಒಬ್ಬ ಒಂದು ಇದನ್ನು ಓದ್ತಾ ಇದ್ದೆ. ಬರೀ 4 ಜನ ಕರೆದು ಬಿಟ್ಟು ಹೇಳ್ತಾ ಇದ್ರಂತೆ, ಸರ್ ಹೇಗಾದರೂ ಮಾಡಿ 4 ಜನ ಸೇರಿಸ್ಬಿಡೋಣ, ಇವತ್ತು ಪಕ್ಷ ಸಂಘಟನೆ ಮಾಡೋಣ ಅಂತ. 4 ಜನನೂ ಬರ್ತಾ ಇರಲಿಲ್ವಂತೆ. ಒಂದು ಕಾರ್ ತೊಗೊಂಡ್ರೆ ಬರ್ಬೋದು ಅಂತ ಹೇಳಿದ್ರೆ 4 ಜನ ಬರೋರಂತೆ, ಸಂಜೆ ಆದರೆ ಓಡೋಗ್ಬಿಡೋರಂತೆ. ಆದರೆ ಇವತ್ತು ಅತಿ ದೊಡ್ಡ ಅಂದರೆ ಬಿಡಲೇ ಇಲ್ಲ ಸಂಘಟನೆ ಅನ್ನೋದನ್ನ. 4 ಜನ ಬರಲಿ, 5 ಬರಲಿ, ಬರ್ತಾನೆ ಇರುತ್ತೆ, ಸಂಘಟನೆ ಆಗ್ತದೆ. ನಾವಿರಲಿ ಇಲ್ಲದೇ ಇರಲಿ ಸಂಘಟನೆ ಇದ್ದೇ ಇರುತ್ತೆ. ಅದು ನಮಗೋಸ್ಕರ ಇರೋವಂಥ ಸಂಘಟನೆ KTV, ಇದು ನಮ್ಮದು. ನಾವೆಲ್ಲ ಸೇರಿದ್ರೇ ಆ ಸಂಘಟನೆ. ಇದು ಯಾರಿಗೋಸ್ಕರನೂ ಒಬ್ರಿಗೋಸ್ಕರ ಇರೋವಂಥದ್ದಲ್ಲ. ಇವತ್ತೆಲ್ಲ ನಾವು ಹಿರಿಯರು ಕಟ್ಟಿರೋದಕ್ಕೋಸ್ಕರ ನಾವು ಇವತ್ತು ಈ ಸ್ಟೇಜಲ್ಲಿದ್ದೀವಿ. ಅದಕ್ಕೆ ಅವ್ರಿಗೆಲ್ಲ ನಾವು ಕೃತಜ್ಞತೆ ತಿಳಿಸ್ತಾ ನಿಮ್ಮೆಲ್ರಿಗೂ ಇನ್ನೊಂದು ಸರಿ ಥ್ಯಾಂಕ್ಸ್ ಹೇಳ್ತಾ, ಎಲ್ಲರೂ ಈ ಕಾರ್ಯಕ್ರಮನ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.